ವಿದ್ಯಾರ್ಥಿಗಳ ಕಳೆದ ತರಗತಿಯಲ್ಲಿ ನಾವು ಬುಡಕಟ್ಟು ಜನರ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅವರು ಎದುರಿಸ್ತಾ ಇರ್ತಕ್ಕಂತಹ ಭೌಗೋಳಿಕ ಪ್ರತ್ಯೇಕತೆಯಂತಹ ಸಮಸ್ಯೆಗಳಿಂದ ಹಿಡಿದು ಸಾಂಸ್ಕೃತಿಕ, ಶೈಕ್ಷಣಿಕ, ಆರ್ಥಿಕ ಈ ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅಂತಹ ಬುಡಕಟ್ಟು ಜನರನ್ನು ಅಭಿವೃದ್ಧಿಪಡಿಸ್ತಕ್ಕಂತಹದ್ದು ಹೇಗೆ, ಅಥವಾ ಅವರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು ಹೇಗೆ, ಈ ದಿಸೆಯಲ್ಲಿ ಹಲವಾರು ಪ್ರಯತ್ನಗಳು ಇಲ್ಲಿ ನಡೆದಿವೆ. ಯಾಕೆ ಅಂತ ಹೇಳಿದ್ರೆ, ಬುಡಕಟ್ಟು ಜನರು ಮೊದಲೇ ವಾಸ ಮಾಡ್ತಾ ಇರ್ತಕ್ಕಂಥದ್ದು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ. ಅಂತಹ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಅವರನ್ನು 3 ಭೌಗೋಳಿಕ ವಲಯಗಳಾಗಿ ವಿಭಾಗಿಸಿ ಆ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಾ ಇವೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿವೃದ್ಧಿಯನ್ನು ಹೇಗೆ ಮಾಡಬಹುದು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಿಂತನೆಗಳು, ಆಲೋಚನೆಗಳು ನಡೆದಿವೆ. ಆ ದಿಸೆಯಲ್ಲಿ ಈ ದಿನ ನಾವು ಅಧ್ಯಯನ ಮಾಡತಕ್ಕಂಥದ್ದು ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳು. ಅವರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪೂರ್ವದಲ್ಲಿ ಕೆಲವೊಂದು ಆಲೋಚನೆಗಳನ್ನು ಮಾಡಲಾಯಿತು. ಯಾಕೆ ಅಂತ ಹೇಳಿದ್ರೆ, ನಾಗರಿಕರಿಂದ ದೂರ ಇರ್ತಕ್ಕಂತಹ ಆ ಜನರ ಮೇಲೆ ಒಮ್ಮಿಂದೊಮ್ಮೆಲೆ ನಾವು ಹಲವು ನಿಯಮಗಳನ್ನು ಅಥವಾ ಬದಲಾವಣೆಗಳನ್ನು ವಿಧಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದನ್ನು ಅವರು ಒಪ್ಪಿಕೊಳ್ಳಲು ಕೂಡ ಸಾಧ್ಯ ಆಗುವುದಿಲ್ಲ. ಆ ದಿಸೆಯಲ್ಲಿ ಕೆಲವೊಂದು ಆಲೋಚನೆಗಳನ್ನು ಮಾಡಲಾಯಿತು. ಆ ಆಲೋಚನೆಗಳೇ 3 ದೃಷ್ಟಿಕೋನಗಳ ರೂಪದಲ್ಲಿ ಇದ್ದಾವೆ. ಹಾಗಾದರೆ ಆ ಬುಡಕಟ್ಟು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ 3 ರೀತಿಯ ದೃಷ್ಟಿಕೋನಗಳನ್ನು ನಾವಿಲ್ಲಿ ಈ ದಿನ ಅಧ್ಯಯನ ಮಾಡೋಣ. ಮೊದಲನೇದು ಪ್ರತ್ಯೇಕತೆಯ ನೀತಿ, ಎರಡನೆಯದು ಸ್ವಾಂಗೀಕರಣ ನೀತಿ ಮತ್ತು ಮೂರನೆಯದು ಐಕ್ಯತೆಯ ನೀತಿ ಎನ್ನುವಂತಹ 3 ದೃಷ್ಟಿಕೋನಗಳು. ಇಲ್ಲಿ ಮೊದಲನೇದು ಪ್ರತ್ಯೇಕತೆಯ ನೀತಿ. ಈ ಪ್ರತ್ಯೇಕತೆಯ ನೀತಿಯನ್ನು ಕುರಿತು 1931ರ ಜನಗಣತಿಯ ಆಯುಕ್ತರಾಗಿದ್ದಂತಹ ಜೆ.ಎಚ್. ಹಟನ್ ಅವರು ಪ್ರತಿಪಾದಿಸುತ್ತಾರೆ. ಅವರ ಜೊತೆಗೆ ವೇರಿಯರ್ ಎಲ್ವಿನ್ ಕೂಡ ಈ ಒಂದು ಮೊದಲ ದೃಷ್ಟಿಕೋನವನ್ನು ಅವರು ಪ್ರತಿಪಾದಿಸುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಆದಿವಾಸಿಗಳನ್ನು ಅಥವಾ ಬುಡಕಟ್ಟು ಜನರನ್ನು ನಾವು ಪ್ರತ್ಯೇಕಿಸಬೇಕು. ಇಲ್ಲಿ ಪ್ರತ್ಯೇಕಿಸೋದು ಅಂತ ಹೇಳಿದ್ರೆ, ಅವರ ಸಂಸ್ಕೃತಿ, ಅವರ ಆಚರಣೆ, ಅವರದೇ ರೂಢಿ ಪದ್ಧತಿಗಳೊಂದಿಗೆ ಅವರನ್ನು ಪ್ರತ್ಯೇಕವಾಗಿರಿಸಿ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು. ಹಾಗಾದಾಗ ಏನಾಗುತ್ತೆ, ಅವರಲ್ಲಿ ಬದಲಾವಣೆ ಅಥವಾ ಅಭಿವೃದ್ಧಿಗಳನ್ನು ನಾವು ಸುಲಭವಾಗಿ ನಿರೀಕ್ಷೆ ಮಾಡ್ಬೋದು, ಕಾಣಬಹುದು ಅಂತಕ್ಕಂತಹ ಒಂದು ಅಭಿಪ್ರಾಯ ಅವರಾಗಿತ್ತು. ಜೆ.ಎಚ್. ಹಟನ್ ಅವರು 1931ರ ಜನಗಣತಿಯ ಆಯುಕ್ತರಾಗಿದ್ದಂತಹ ಹಟನ್ ಅವರು ಈ ಒಂದು ನಿಯಮವನ್ನು ಪ್ರತಿಪಾದಿಸ್ತಾರೆ. ಅವರ ಜೊತೆ ಬೇರೆ ಎಲ್ವಿನ್ ಕೂಡ ಏನು ಹೇಳ್ತಾರೆ, ಇಲ್ಲಿ ಬುಡಕಟ್ಟು ಜನರಿಗಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಆರಂಭಿಸಬೇಕು. ಹಾಗೆ ಮಾಡೋದ್ರಿಂದ ಅವರ ಸಂಸ್ಕೃತಿಯನ್ನು, ಅವರ ಆಚರಣೆಗಳನ್ನು, ಅವರ ರೂಢಿ ಪದ್ಧತಿಗಳನ್ನು ಸಂರಕ್ಷಿಸಿದಂತಾಗುತ್ತದೆ ಮತ್ತು ಅವರಿಗೆ ಯಾವುದೇ ರೀತಿಯ ಬೇಸರವಾಗದೇ ಇರತಕ್ಕಂಥ ರೀತಿಯಲ್ಲಿ ಅವರನ್ನು ಅಭಿವೃದ್ಧಿಪಡಿಸೋದಕ್ಕೆ ನೆರವಾಗುತ್ತೆ ಎನ್ನುವ ಅಭಿಪ್ರಾಯವನ್ನು ಅವರು ಹೇಳ್ತಾರೆ. ಅವರನ್ನು ನಾಗರಿಕ ಸಮಾಜದಿಂದ, ಸಮುದಾಯಗಳಿಂದ ಪ್ರತ್ಯೇಕಿಸಿ ಅವರಿಗೆ ಸವಲತ್ತುಗಳನ್ನು ನೀಡಬೇಕು. ಈ ದೃಷ್ಟಿಕೋನದಿಂದ ಅವರ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಎನ್ನುವಂತಹ. ಆದರೆ ಈ ಒಂದು ನೀತಿಯನ್ನು ಅನೇಕ ಚಿಂತಕರು ಟೀಕೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಈ ಥರ ರಾಷ್ಟ್ರೀಯ ಉದ್ಯಾನವನಗಳನ್ನು ರೂಪಿಸೋದ್ರಿಂದ, ಅವರನ್ನು ಪ್ರತ್ಯೇಕಿಸೋದ್ರಿಂದ ಇದು ರಾಷ್ಟ್ರದ ಏಕತೆಗೆ ಧಕ್ಕೆಯನ್ನು ತರ್ತಕ್ಕಂತಹ ಒಂದು ಸಂಗತಿಯಾಗುತ್ತೆ. ಅವರನ್ನು ಒಂದು ರೀತಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಇರಿಸಿದಂತಾಗುತ್ತದೆ. ಈಗ ಅನೇಕ ಪ್ರಾಣಿಗಳನ್ನು ತಗೊಂಡೋಗಿ ಒಂದು ಸಂಗ್ರಹಾಲಯದಲ್ಲಿ ಇಟ್ಟರೆ ಹೇಗಾಗುತ್ತೋ ಹಾಗೆ ಬುಡಕಟ್ಟು ಜನರನ್ನು ಇತರರಿಂದ ಬೇರ್ಪಡಿಸಿದ್ರೆ ಅವರನ್ನು ಪ್ರಾಣಿ ಸಂಗ್ರಹಾಲಯದಲ್ಲಿ ಇರಿಸಿದಂತೆ ಆಗುತ್ತೆ. ಈ ಥರದ ಒಂದು ವ್ಯವಸ್ಥೆಯಿಂದ ಏನು ಲಾಭ ಆಗೋದಿಲ್ಲ ಮತ್ತು ದೇಶದ ಹಿತಾಸಕ್ತಿಗೆ ಇದರಿಂದ ಧಕ್ಕೆಯಾಗುತ್ತೆ ಎನ್ನುವ ಒಂದು ಟೀಕೆಯನ್ನು ಅನೇಕ ಚಿಂತಕರು ಮಾಡಿದರು. ಹಾಗಾಗಿ ಇಲ್ಲಿ ಪ್ರತ್ಯೇಕತೆಯ ನೀತಿ ಅಂತಕ್ಕಂಥದ್ದು ಅನುಷ್ಠಾನಕ್ಕೆ ಬರಲಿಲ್ಲ. ಇನ್ನು ಎರಡನೆಯದು
ಸ್ವಾಂಗೀಕರಣ ನೀತಿ. ಇಲ್ಲಿ ಸ್ವಾಂಗೀಕರಣ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿಯನ್ನು ಮತ್ತೊಂದು ಸಂಸ್ಕೃತಿಯಲ್ಲಿ ವಿಲೀನಗೊಳಿಸ್ತಕ್ಕಂಥದ್ದು. ನೀವು ಕಳೆದ ವರ್ಷ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಸ್ವಾಂಗೀಕರಣವನ್ನು ಕುರಿತು ಅಧ್ಯಯನ ಮಾಡಿದ್ದೀರಿ. ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯಲ್ಲಿ ಸಮರಸಗೊಳ್ತಕ್ಕಂತಹದನ್ನು ನಾವು ಸ್ವಾಂಗೀಕರಣ ಅಂತ ಹೇಳಿ ಕರೀತೀವಿ. ಅಂತಹ ಸ್ವಾಂಗೀಕರಣ ನೀತಿಯ ಬಗ್ಗೆ ಟಕ್ಕರ್ ಬಾಪಾ ಅವರು, GS ಗುರೆಯವರು ಮತ್ತು ಕೆಲವು ಕ್ರೈಸ್ತ ಮಿಷನರಿ ಸಂಘಟನೆಗಳು ಈ ಒಂದು ದೃಷ್ಟಿಕೋನವನ್ನು ಪ್ರತಿಪಾದಿಸ್ತಾರೆ. ಒಂದು ಸಂಸ್ಕೃತಿಯನ್ನು ಅಥವಾ ಬುಡಕಟ್ಟು ಜನರ ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಯಲ್ಲಿ ವಿಲೀನಗೊಳಿಸ್ತಕ್ಕಂಥದ್ದು, ಸಮರಸಗೊಳಿಸ್ತಕ್ಕಂಥದ್ದು. ಆಗ ಅವರನ್ನು ನಾವು ಮುಖ್ಯ ವಾಹಿನಿಗೆ ತರಬಹುದು ಎನ್ನುವಂತಹ ಒಂದು ಅಭಿಪ್ರಾಯ. ಈ ಅಭಿಪ್ರಾಯವನ್ನು ಪ್ರತಿಪಾದಿಸ್ತಕ್ಕಂಥವರು ಟಕ್ಕರ್ ಬಾಪಾ ಎನ್ನುವ ಚಿಂತಕರು ಅಥವಾ ಸುಧಾರಕರು, GS ಗುರೆ ಎನ್ನುವ ಭಾರತೀಯ ಸಮಾಜಶಾಸ್ತ್ರಜ್ಞರು ಮತ್ತು ಇತರ ಕ್ರೈಸ್ತ ಮಿಷನರಿಗಳ ಸಂಘಟಕರು ಈ ಒಂದು ಅಂಶವನ್ನು ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ ಹಿಂದೂ ಮತ್ತು ಕ್ರೈಸ್ತ ಸಂಸ್ಕೃತಿಗೆ ಅನುಗುಣವಾಗಿ ಈ ಬುಡಕಟ್ಟು ಜನರನ್ನು ನಾವು ಬದಲಾಯಿಸಬೇಕು. ಹಿಂದೂ ಮತ್ತು ಕ್ರೈಸ್ತ ವಿಚಾರಗಳಿಗೆ ಒಳಪಡುವಂತೆ ಅವರನ್ನು, ಈ ಸಂಸ್ಕೃತಿಗೆ ಅವರನ್ನು ವಿಲೀನಗೊಳಿಸಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಅವರಲ್ಲಿ ಪ್ರತಿಪಾದಿಸ್ತಾರೆ. ಆದರೆ ಇದು ಕೂಡ ಒಂದು ರೀತಿಯಲ್ಲಿ ಅನೇಕ ಟೀಕೆಗಳಿಗೆ ಒಳಗಾಗುತ್ತೆ. ಏನು ಟೀಕೆಗಳಿಗೆ ಅಂತ ಹೇಳಿದ್ರೆ, ಬೇರೊಂದು ಸಂಸ್ಕೃತಿಯನ್ನು ಅವರ ಮೇಲೆ ಅನವಶ್ಯಕವಾಗಿ ಹೇರಿದಂತಾಗುತ್ತದೆ. ಯಾಕೆಂದರೆ ನೋಡಿ, ಸಂಸ್ಕೃತಿ ನಮ್ಮ ಆಂತರಿಕವಾದಂತಹ ಸಂಗತಿಗೆ ಸಂಬಂಧಪಟ್ಟಂತಹದ್ದು. ಕಲ್ಚರ್ ಈಸ್ ಅವರ್ ಇಂಟರ್ನಲ್ ಆಸ್ಪೆಕ್ಟ್. ಆಂತರಿಕವಾದಂಥ ಸಂಗತಿ. ವಿ ಕೆನಾಟ್ ಚೇಂಜ್ ಅವರ್ ಕಲ್ಚರ್. ವಿ ಕೆನಾಟ್ ವಾಂಟ್ಸ್ ಟು ಚೇಂಜ್ ಅವರ್ ಕಲ್ಚರ್. ನಾವು ನಮ್ಮ ಸಂಸ್ಕೃತಿಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ನಾವ್ಯಾರೂ ಕೂಡ ಇಷ್ಟಪಡೋದಿಲ್ಲ. ಅಂತೆಯೇ ಬುಡಕಟ್ಟು ಜನರು ಕೂಡ ಅದನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ಇಲ್ಲಿ ಅವರ ಮೇಲೆ ಹಿಂದೂ ಸಂಸ್ಕೃತಿಯನ್ನು ಅಥವಾ ಕ್ರೈಸ್ತ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ವಿಧಿಸೋದ್ರಿಂದ ಯಾವ ಲಾಭಗಳು ಇಲ್ಲಿ ಆಗುವುದಿಲ್ಲ. ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಕಷ್ಟ ಆಗುತ್ತೆ ಎನ್ನುವುದನ್ನು ಮತ್ತಿತರರು ಕೆಲವರು ಆ ಬಗ್ಗೆ ಒಂದು ಟೀಕೆಯನ್ನು ಮಾಡ್ತಾರೆ. ಹಾಗಾದರೆ ಮೊದಲಿನ ಒಂದು ನೀತಿಯು ಇಲ್ಲಿ ಮಹತ್ವ ಪಡ್ಕೊಳ್ಳೋದಿಲ್ಲ, ಎರಡನೇ ನೀತಿಯು ಇಲ್ಲಿ ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ. ಅವೆರಡನ್ನ, ಅಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸುವ ರೀತಿಯಲ್ಲಿ ಬರ್ತಕ್ಕಂಥದ್ದು ಐಕ್ಯತೆಯ ಒಂದು ನೀತಿ. ಬುಡಕಟ್ಟು ಕಲ್ಯಾಣಕ್ಕಾಗಿ ನಾವು ಐಕ್ಯತೆಯ ನೀತಿಯನ್ನು ಅನುಸರಿಸಬೇಕು ಅಂತಕ್ಕಂತಹದ್ದು ಜವಾಹರ್ಲಾಲ್ ನೆಹರು ಅವರು, MN ಶ್ರೀನಿವಾಸ್ ಅವರು ಮತ್ತು ಮಜುಮ್ದಾರ್ ಅವರು ಈ ಒಂದು ನೀತಿಯನ್ನು ಪ್ರತಿಪಾದಿಸ್ತಾರೆ. ನೆಹರು ಅವರ ಪ್ರಕಾರ ಇಲ್ಲಿ ಐಕ್ಯತೆಯ ನೀತಿಯನ್ನು ಹೇಗೆ ಅವರು ಸ್ಪಷ್ಟಪಡಿಸ್ತಾರೆ ಅಂತ ಹೇಳಿದ್ರೆ, ಬುಡಕಟ್ಟು ಜನರ ಸಂಸ್ಕೃತಿ, ಅವರ ಆಚರಣೆ, ಅವರ ನಂಬಿಕೆಗಳು ಎಲ್ಲವುಗಳನ್ನು ಹಾಗೆಯೇ ಉಳಿಸಿಕೊಂಡು ಅವರ ಇನ್ನಿತರ ಕ್ಷೇತ್ರಗಳ ಅಭಿವೃದ್ಧಿಗೆ ಪೂರಕವಾದಂತಹ ಸವಲತ್ತುಗಳನ್ನು ನೀಡಬೇಕು. ಇಲ್ಲಿ ಬುಡಕಟ್ಟು ಸಂಸ್ಕೃತಿಯನ್ನು ಬದಲಾಯಿಸಬಾರದು ಅಥವಾ ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಇನ್ನೊಂದು ಸಂಸ್ಕೃತಿಯನ್ನು ವಿಧಿಸಲೂಬಾರದು. ಅದಕ್ಕೆ ಬದಲಾಗಿ ಅವರ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಅವರಿಗೆ ಆರ್ಥಿಕ, ಸಾಂಸ್ಕೃತಿಕ ನೆರವನ್ನು ನೀಡಬೇಕು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಲ್ಲಿ ಬದಲಾವಣೆಗಳು ಸಾಧ್ಯ ಆಗುತ್ತೆ ಅಥವಾ ಅವರ ಅಭಿವೃದ್ಧಿ ಅಂತಕ್ಕಂತಹದ್ದು ಸಾಧ್ಯ ಆಗುತ್ತೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಇವರಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಆ ಒಂದು ಐಕ್ಯತೆಯ ನೀತಿಯೇ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಈ ಒಂದು ಬುಡಕಟ್ಟು ಜನರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿ 3 ದೃಷ್ಟಿಕೋನಗಳು: ಪ್ರತ್ಯೇಕತೆಯ ನೀತಿ, ಸ್ವಾಂಗೀಕರಣ ನೀತಿ ಮತ್ತು ಐಕ್ಯತೆಯ ನೀತಿ. ಈ 3 ನೀತಿಗಳ ಮೂಲಕ ಅವರ ಜೀವನ ಕ್ರಮವನ್ನು ಸುಧಾರಿಸುವಂತಹ ಪ್ರಯತ್ನಗಳು ನಡೆದು ಐಕ್ಯತೆಯ ನೀತಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಅದರಂತೆ ಅವರ ಸಂಸ್ಕೃತಿಯ ಚೌಕಟ್ಟಿನಲ್ಲಿಯೇ ಇತರ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅವರ ಅಭಿವೃದ್ಧಿಯನ್ನು ಕೈಗೊಳ್ಳಬಹುದು ಎನ್ನುವಂತಹ ಒಂದು ಅಂಶಗಳ ಪ್ರತಿಪಾದನೆ ಇಲ್ಲಿ ಸಾಧ್ಯವಾಗುತ್ತೆ. ಇನ್ನು ಬುಡಕಟ್ಟು ಜನರ ಅಭಿವೃದ್ಧಿಗೆ, ಪ್ರಗತಿಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಮುಖ್ಯವಾದ
ಮುಖ್ಯವಾಗಿ ನೋಡ್ತಕ್ಕಂತಹ ಅಂಶ ಬುಡಕಟ್ಟು ಪಂಚಶೀಲ. ಬುಡಕಟ್ಟು ಪಂಚಶೀಲ ಎನ್ನುವಂತಹ ಐದು ತತ್ವಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಂಗತಿ. ನೋಡಿ, ಇಲ್ಲಿ ವೇರಿಯರ್ ಎಲ್ವಿನ್ ಅವರ ಒಂದು ಕೃತಿ ದ ಫಿಲಾಸಫಿ ಆಫ್ ನೇಫಾ. ಈ ಕೃತಿಗೆ ಜವಾಹರ್ಲಾಲ್ ನೆಹರು ಅವರು ಮುನ್ನುಡಿಯನ್ನ ಬರೀತಾರೆ. ಎಲ್ವಿನ್ ಅವರ ಕೃತಿ ದ ಫಿಲಾಸಫಿ ಆಫ್ ನೇಫಾ. ದ ಫಿಲಾಸಫಿ ಆಫ್ ನೇಫಾ ಈ ಒಂದು ಕೃತಿ ಇಲ್ಲಿ ನಾರ್ತ್ ಈಸ್ಟ್ ಫ್ರಂಟೀಸ್ ಆಫ್ ಅಸ್ಸಾಂ. ನೇಫಾ ಎನ್ನುವುದರ ಒಂದು ಎಕ್ಸ್ಪಾನ್ಷನ್ ಟರ್ಮ್ ನಾರ್ತ್ ಈಸ್ಟ್ ಫ್ರಂಟೀಸ್ ಆಫ್ ಅಸ್ಸಾಂ ಅಂತಕ್ಕಂಥ. ನೋಡಿ, ಎಲ್ವಿನ್ ಅವರ ಕೃತಿ ದ ಫಿಲಾಸಫಿ ಆಫ್ ನೇಫಾ ಅಂತಕ್ಕಂತಹ ಒಂದು ಕೃತಿಗೆ ನೆಹರು ಅವರು ಮುನ್ನುಡಿಯನ್ನು ಬರೀತಾರೆ. ಆ ಮುನ್ನುಡಿಯನ್ನು ಬರೆಯುವಾಗ ಅವರು ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ 5 ಸೂತ್ರಗಳನ್ನು 5 ತತ್ವಗಳನ್ನು ಅದರಲ್ಲಿ ಪ್ರಸ್ತಾಪಿಸ್ತಾ ಹೋಗ್ತಾರೆ. ಆ 5 ತತ್ವಗಳೇ ಬುಡಕಟ್ಟು ಪಂಚಶೀಲ ಎಂದಾಗಿದೆ. ವೇರಿಯರ್ ಎಲ್ವಿನ್ ಅವರ ದ ಫಿಲಾಸಫಿ ಆಫ್ ನೇಫಾ ಎನ್ನುವ ಕೃತಿಗೆ ನೆಹರು ಅವರು ಮುನ್ನುಡಿಯನ್ನು ಬರೆಯುವಾಗ ಅದರಲ್ಲಿ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ 5 ನಿಯಮಗಳನ್ನು 5 ತತ್ವಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವುಗಳನ್ನೇ ಬುಡಕಟ್ಟು ಪಂಚಶೀಲ ಅಂತ ಹೇಳಿ ಕರಿತೀವಿ. ಇಲ್ಲಿ ಆ ಬುಡಕಟ್ಟು ಪಂಚಶೀಲ ಅಂತಕ್ಕಂಥದ್ದು 5 ಅಂಕಗಳ ಒಂದು ಪ್ರಶ್ನೆ ಕೂಡ ಇಲ್ಲಿ ಆಗಿರ್ತದೆ. ಹಾಗಾದರೆ ಆ ಬುಡಕಟ್ಟು ಪಂಚಶೀಲ ಅಂತಕ್ಕಂಥದ್ದು ಯಾವೆಲ್ಲ ನಿಯಮಗಳನ್ನು ಒಳಗೊಂಡಿತ್ತು? ಇಲ್ಲಿ ಪ್ರಮುಖವಾಗಿ 5 ತತ್ವಗಳು ಇದ್ದಾವೆ. ಮೊದಲನೇದು, ಬಲವಂತವಾಗಿ ಅವರ ಮೇಲೆ ಯಾವುದನ್ನು ವಿಧಿಸಬಾರದು. ಒತ್ತಾಯಪೂರ್ವಕವಾಗಿ ಯಾವುದನ್ನು ಅವರ ಮೇಲೆ ವಿಧಿಸಬಾರದು ಅಂತಕ್ಕಂತಹ ಒಂದು ಅಂಶವನ್ನು ಸ್ಪಷ್ಟಪಡಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬುಡಕಟ್ಟು ದೃಷ್ಟಿಕೋನಗಳಲ್ಲಿ ನೋಡ್ತೀವಿ, ಹಿಂದೂ ಸಂಸ್ಕೃತಿಯನ್ನು ಅಥವಾ ಕ್ರೈಸ್ತ ಸಂಸ್ಕೃತಿಯೊಂದಿಗೆ ಅವರನ್ನು ಸಮರಸಗೊಳಿಸಬೇಕು ಅಂತಕ್ಕಂಥದ್ದು. ಆ ಥರದ ಯಾವ ಪ್ರಯತ್ನಗಳು ಅಲ್ಲಿ ನಡೆಯಬಾರ್ದು. ಯಾಕೆ ಅಂದರೆ ಸಂಸ್ಕೃತಿ ಆಂತರಿಕ ಸಂಗತಿಯಾಗಿರೋದ್ರಿಂದ ಯಾರೊಬ್ಬರು ತಮ್ಮ ಸಂಸ್ಕೃತಿಯನ್ನು ಸಾಂಸ್ಕೃತಿಕ ಅಂಶಗಳನ್ನು ಬದಲಾಯಿಸಿಕೊಳ್ಳಲು ಇಚ್ಛಿಸೋದಿಲ್ಲ. ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಸಾಂಸ್ಕೃತಿಕ ಚೌಕಟ್ಟನ್ನು ನಾವಿಲ್ಲಿ ಹಾಗೆಯೇ ಉಳಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಯಾವುದನ್ನು ಕೂಡ ವಿಧಿಸಬಾರದು, ಬಲವಂತವಾಗಿ ಏನನ್ನು ಹೇರಬಾರದು. ಅವರ ಸಾಮರ್ಥ್ಯವನ್ನು ಅವರ ಒಂದು ಸಾಮರ್ಥ್ಯದಿಂದ ಅಲ್ಲಿ ಬದಲಾವಣೆಗಳಾಗೋದಾದರೆ ಓಕೆ, ಆದರೆ ಒತ್ತಾಯಪೂರ್ವಕವಾಗಿ ಯಾವುದನ್ನು ಕೂಡ ಅಲ್ಲಿ ವಿಧಿಸಬಾರದು ಎನ್ನುವಂತಹದ್ದು. ಇನ್ನು ಎರಡನೆಯದು, ಅರಣ್ಯಗಳ ಮೇಲಿನ ಅವರ ಹಕ್ಕನ್ನು ಗೌರವಿಸಬೇಕು ಎನ್ನುವಂತಹದ್ದು. ನೋಡಿ, ಬುಡಕಟ್ಟು ಜನರು ವಾಸ ಮಾಡ್ತಕ್ಕಂಥದ್ದು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ. ಅವರ ನಂಬಿಕೆ, ಅವರ ಭಾವನೆಗಳು ಹೇಗಿವೆ ಅಂತ ಹೇಳಿದ್ರೆ, ಈ ಕಾಡು ನಮ್ಮದು, ಈ ಅರಣ್ಯ ನಮ್ಮದು ಎನ್ನುವಂತಹದ್ದು. ಅವರ ಭಾವನೆ, ಆ ಅರಣ್ಯ ಅವರ ಜೀವನದ ಒಂದು ಬಹುಮುಖ್ಯವಾದಂತಹ ಭಾಗ. ಅರಣ್ಯವಿಲ್ಲದೆ, ಕಾಡಿಲ್ಲದೆ ಅವರು ತಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಆದರೆ ಇಲ್ಲೇನಾಗಿದೆ, ಕಾಲಕ್ರಮೇಣ ಸರ್ಕಾರ ಇಲ್ಲಿ ಅರಣ್ಯವನ್ನು ವನ್ಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕೆಲಸ ಆರಂಭವಾದ ನಂತರ ಇಲ್ಲಿ ಅವರಿಗೆ ಅರಣ್ಯದ ವಿಚಾರಗಳಲ್ಲಿ ಕೆಲವೊಂದು ಇರುಸು ಮುರುಸುಗಳು ಉಂಟಾಗಿವೆ. ಯಾರೋ ಬಂದು ಅವರನ್ನು ಅರಣ್ಯದ ಮೇಲಿನ ಅವರ ಹಕ್ಕನ್ನು ಕಸಿದುಕೊಂಡಂತೆ ಅವರಿಗೆ ಅನೇಕರಿಗೆ ಭಾಸವಾಗಿದೆ. ಇದರಿಂದಾಗಿ ಅವರು ಇವತ್ತಿಗೂ ಕೂಡ ಕೇಳಿಕೊಳ್ತಕ್ಕಂಥದ್ದೇನು, ಅರಣ್ಯ ನಮ್ಮದು, ಆ ಅರಣ್ಯದ ಮೇಲಿನ ಹಕ್ಕನ್ನು ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಕೇಳ್ತಕ್ಕಂಥದ್ದು. ಯಾಕೆಂದರೆ ಅವರು ಆ ಅರಣ್ಯದಲ್ಲಿ ಓಡಾಡ್ತಾರೆ, ಗೆಡ್ಡೆಗೆಣಸುಗಳನ್ನು ಸಂಗ್ರಹಿಸ್ತಾರೆ, ಅಥವಾ ಗಿಡಮೂಲಿಕೆಗಳನ್ನು ಸಂಗ್ರಹಿಸ್ತಾರೆ, ಜೇನುತುಪ್ಪವನ್ನು ಸಂಗ್ರಹಿಸ್ತಾರೆ. ಆ ಕಾಡೆ ಅವರದ್ದು ಎನ್ನುವಂತೆ ಅವರು ತಿರುಗಾಡ್ತಾರೆ. ಅಂತಲ್ಲಿ ಈ ಒಂದು ಅರಣ್ಯ ಸಂರಕ್ಷಣಾ ಕಾಯ್ದೆಗಳು ಜಾರಿಗೆ ಬಂದಾಗ ಅವರ ಹೋರಾಟಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ತರಿಸಿದೆ. ಆ
ಆದ್ದರಿಂದ ಆ ಬುಡಕಟ್ಟು ಜನರಿಗೆ ಒಂದು ರೀತಿಯ ಅನಾಥ ಪ್ರಜ್ಞೆ ಅಂತಕ್ಕಂಥದ್ದು ಕಾಡೋದಕ್ಕೆ ಶುರುವಾಗಿದೆ. ಹಾಗಾಗಿ ಅರಣ್ಯದ ಮೇಲಿನ ಹಕ್ಕನ್ನು ಗೌರವಿಸಬೇಕು. ಅರಣ್ಯ ಅವರದ್ದು ಎನ್ನುವಂಥ ಭಾವನೆ ಏನಿದೆ ಅದನ್ನು ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂತೆ ಭಾವನೆ ಇರುವಂತೆಯೇ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಬೇಕು. ಅದರಿಂದ ಅವರನ್ನು ಪ್ರತ್ಯೇಕಿಸಬಾರದು ಎನ್ನುವಂತಹ ಒಂದು ಸಂಗತಿ ಇಲ್ಲಿದೆ. ಮತ್ತೊಂದು ಮೂರನೆಯದು, ಬುಡಕಟ್ಟು ಪ್ರದೇಶದ ಅಭಿವೃದ್ಧಿಗೆ, ಆ ಜನರ ಅಭಿವೃದ್ಧಿಗೆ ಆರಂಭದಲ್ಲಿ ತರಬೇತಿ ಪಡೆದಂತಹ ಕೆಲವು ಜನರ ಮೂಲಕ ಅವರನ್ನು ಅಭಿವೃದ್ಧಿಪಡಿಸುವಂತಹ ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ನಂತರ ನಿಧಾನಗತಿಯಲ್ಲಿ ಅವರಲ್ಲಿಯೇ ಕೆಲವರಿಗೆ ತರಬೇತಿಯನ್ನು ನೀಡಿ ಅವರನ್ನು ಬದಲಾಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂದರೆ ಹೊರಗಿನಿಂದ ಒಮ್ಮಿಂದೊಮ್ಮೆಲೆ ಅನೇಕ ಜನರನ್ನು ಕರೆತಂದು ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದಾಗಲಿ ಅವರ ಜೀವನ ಶೈಲಿಯನ್ನು ಬದಲಾಯಿಸ್ತಕ್ಕಂಥದ್ದಾಗಲಿ ಇದಾವುದನ್ನು ಮಾಡಬಾರ್ದು. ಆರಂಭಕ್ಕೆ ಕೆಲವು ಜನರಿಗೆ ತರಬೇತಿಯನ್ನು ಕೊಟ್ಟು ಪ್ರಯತ್ನಿಸಬೇಕು. ನಂತರ ಕಾಲಾನಂತರದಲ್ಲಿ ಆ ಬುಡಕಟ್ಟು ಜನರಲ್ಲಿಯೇ ಕೆಲವರಿಗೆ ತಿಳುವಳಿಕೆ ಇರ್ತಕ್ಕಂಥ ಕೆಲವರಿಗೆ ತರಬೇತಿಯನ್ನು ನೀಡಿ ಅವರ ಜೀವನ ಕ್ರಮ, ಜೀವನ ಶೈಲಿ ಇದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅನುಕೂಲಕರವಾಗ್ತಕ್ಕಂತಹ ವಾತಾವರಣವನ್ನು ನಿರ್ಮಿಸಬೇಕು. ಬದಲಾಗಿ ಹೊರ ಜಗತ್ತಿನಿಂದ ಅನೇಕ ಜನರನ್ನು ಕರೆದುಕೊಂಡೋಗಿ ಅಲ್ಲಿ ಪರಿಚಯಿಸ್ತಕ್ಕಂಥದ್ದು ಯಾವುದನ್ನು ಒಮ್ಮಿಂದೊಮ್ಮೆಲೆ ಕೈಗೊಳ್ಳಬಾರದು ಎನ್ನುವಂತಹ ಮತ್ತೊಂದು ನಿಯಮ. ನಾಲ್ಕನೇದು, ಒಮ್ಮೆಲೆ ಹಲವಾರು ಯೋಜನೆಗಳನ್ನು, ಹೆಚ್ಚಿನ ಯೋಜನೆಗಳನ್ನು ಅವರಿಗೆ ಜಾರಿಗೊಳಿಸಬಾರದು. ಒಮ್ಮಿಂದೊಮ್ಮೆಲೆ ಹಲವಾರು ಯೋಜನೆಗಳನ್ನು ಅವರ ಮೇಲೆ ಪ್ರಯೋಗಿಸಬಾರದು. ಯಾಕೆ ಅಂದರೆ ಅವರ ಜೀವನ ಸರಳ, ಸ್ವಯಂ ಪರಿಪೂರ್ಣ, ನಾಗರಿಕತೆಯ ಲವಲೇಶಗಳಿಲ್ಲ ಮತ್ತು ಆಧುನಿಕತೆಯ ಕೃತಕತೆ ಅವರಿಗೆ ಗೊತ್ತಿಲ್ಲ. ಅಂತಲ್ಲಿ ಅನೇಕ ಯೋಜನೆಗಳನ್ನು ತಂದು ಅವರನ್ನು ಅಭಿವೃದ್ಧಿಪಡಿಸುವಂತಹ ನೆಪದಲ್ಲಿ ಗೊಂದಲವನ್ನು ಎಬ್ಬಿಸಬಾರ್ದು, ಗೊಂದಲವನ್ನು ಮೂಡಿಸಬಾರ್ದು. ಇದರಿಂದಾಗಿ ಬುಡಕಟ್ಟು ಜನರು ಅನೇಕ ಕಡೆಗಳಲ್ಲಿ ಆತಂಕಕ್ಕೊಳಗಾಗ್ತಾರೆ. ಹಾಗಾಗಿ ಒಮ್ಮೆಲೆ ಹೆಚ್ಚಿನ ಯೋಜನೆಗಳನ್ನು ಅವರ ಮೇಲೆ ವಿಧಿಸಬಾರ್ದು ಅಥವಾ ಜಾರಿಗೆ ತರಬಾರ್ದು. ನಿಧಾನಕ್ಕೆ ಅವರಲ್ಲಿ ಬದಲಾವಣೆಗಳನ್ನು ತರಬೇಕು. ಯಾಕೆಂದರೆ ಅವರ ಸಾಮಾಜಿಕ ಸಾಂಸ್ಕೃತಿಕ ಚೌಕಟ್ಟು ಅಂತಕ್ಕಂಥದ್ದು ವಿಶೇಷವಾದುದು, ವಿಭಿನ್ನವಾದುದು. ಅದನ್ನು ನಾವು ಗೌರವಿಸಬೇಕು. ನಿಧಾನಕ್ಕೆ ಅಲ್ಲಿ ಬದಲಾವಣೆಗಳನ್ನು ಜಾರಿಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಕೊನೆಯದು, ಬುಡಕಟ್ಟು ಆಗಿರ್ತಕ್ಕಂತಹ ಪ್ರಗತಿಯನ್ನು, ಬದಲಾವಣೆಯನ್ನು ಸರ್ಕಾರ ತಾನು ವೆಚ್ಚ ಮಾಡಿರ್ತಕ್ಕಂತಹ ಹಣದ ಆಧಾರದ ಮೇಲೆ ಅಳೆಯಬಾರದು. ಬುಡಕಟ್ಟು ಕಲ್ಯಾಣಕ್ಕಾಗಿ ಕೋಟ್ಯಾಂತರ ರೂಪಾಯಿನ ವೆಚ್ಚ ಮಾಡಿರ್ಬೋದು. ಅದರ ಆಧಾರದ ಮೇಲೆ ಅವರ ಪ್ರಗತಿಯನ್ನು ನಿರೀಕ್ಷಿಸ್ತಕ್ಕಂಥದ್ದಾಗಲಿ ಅಳಿತಕ್ಕಂಥದ್ದಾಗಲಿ ಅದು ಇಲ್ಲಿ ಏನೂ ಪ್ರಯೋಜನವನ್ನು ತರಲಾರದು. ಬದಲಾಗಿ ಅಲ್ಲಿ ವಾಸ್ತವಿಕವಾಗಿ ಏನು ಬದಲಾವಣೆಗಳಾಗಿದ್ದಾವೆ, ಯಾವ ಒಂದು ಹೊಸ ವಿಚಾರಗಳು ಅವರಲ್ಲಿ ಬದಲಾವಣೆಗೆ ಪ್ರೇರಣೆಯನ್ನು ನೀಡಿವೆ ಅಂತಕ್ಕಂತಹ ಸಂಗತಿಯನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ಅದರ ಆಧಾರದ ಮೇಲೆ ಅವರಲ್ಲಾಗಿರ್ತಕ್ಕಂತಹ ಒಂದು ಪ್ರಗತಿಯನ್ನು ಅಥವಾ ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ದಾಖಲಿಸಬೇಕು ಅಂತಕ್ಕಂಥದ್ದು. ಈ 5 ತತ್ವಗಳನ್ನು ಜವಾಹರ್ಲಾಲ್ ನೆಹರು ಅವರು ಬುಡಕಟ್ಟು ಪಂಚಶೀಲ ಎನ್ನುವಂತಹ ಒಂದು ತತ್ವದಡಿ ಆ ಒಂದು ಕೃತಿಯ ಮುನ್ನುಡಿಯಲ್ಲಿ ಪ್ರಸ್ತಾಪಿಸ್ತಾರೆ. ಬಹುಶಃ ಈ 5 ತತ್ವಗಳು ಬುಡಕಟ್ಟು ಜನರ ಅಭಿವೃದ್ಧಿಗೆ ಅತ್ಯಂತ ವಿಶೇಷವಾಗಿ ನೆರವನ್ನು ನೀಡ್ತಕ್ಕಂತಹ ಅಂಶಗಳು. ಅದಲ್ಲದೆ ವಾಸ್ತವಿಕ ಸತ್ಯ ಏನೆಂದರೆ ಬುಡಕಟ್ಟು ಜನರು ಅಷ್ಟು ಸುಲಭವಾಗಿ ಪರಿವರ್ತನೆಗಳನ್ನು ಬಯಸುವುದಿಲ್ಲ. ನೋಡಿ, ನಮ್ಮ ಗ್ರಾಮೀಣ ಸಮುದಾಯದಲ್ಲಿಯೇ ನಾವು ನೋಡ್ತೀವಿ, ನಮ್ಮ ಹಳ್ಳಿಗಳು ಇವತ್ತಿಗೂ ಕೂಡ ಅಷ್ಟಾಗಿ ಬದಲಾವಣೆಯನ್ನು ಬಯಸುವುದಿಲ್ಲ. ನಗರಗಳಿಗೆ ಹೋಲಿಸಿದ್ರೆ ಇವತ್ತಿಗೂ ಹಳ್ಳಿಗಳಲ್ಲಿ ಬದಲಾವಣೆಗಳು ನಿಧಾನವೇ. ಹಾಗಾಗಿ ಹಳ್ಳಿಗಳೇ ಇವತ್ತು ನಾಗರಿಕ ಜಗತ್ತಿನೊಂದಿಗೆ ಸಂಪರ್ಕ ಇದ್ದು ನಿಧಾನವಾಗಿ ಬದಲಾಗ್ತವೆ ಅಂತ ಹೇಳಿದ್ರೆ, ಇನ್ನು ಬುಡಕಟ್ಟು ಜನರಲ್ಲಿ ನಾವು ಯಾವ ವೇಗದಿಂದ ಅವರ ಪರಿವರ್ತನೆಗಳನ್ನು ನಿರೀಕ್ಷಿಸಬಹುದು. ಆದ್ದರಿಂದ ಇಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ನಿಧಾನ ಮತ್ತು ಎಷ್ಟೋ ವಿಚಾರಗಳಲ್ಲಿ ಅವರು ಪರಿವರ್ತನೆಯನ್ನು ಹೊಂದದೆಯೂ ಇರ್ಬೋದು. ಅದನ್ನು ಕೂಡ ನಾವಿಲ್ಲಿ ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾವುದನ್ನು ಒತ್ತಾಯಪೂರ್ವಕವಾಗಿ ವಿಧಿಸದೆ, ಒಮ್ಮಿಂದೊಮ್ಮೆಲೆ ಯೋಜನೆಗಳನ್ನು ಪ್ರಕಟಿಸದೆ, ಅರಣ್ಯದ ಮೇಲಿನ ಅವರ ಹಕ್ಕನ್ನು ಕಸಿದುಕೊಳ್ಳದೆ,
ಹೊರಗಿನ ಜನರಿಂದ ಸ್ವಲ್ಪ ಮಟ್ಟಿಗೆ ತರಬೇತಿಯನ್ನು ಆರಂಭಿಸಿ ಅವರಲ್ಲಿಯೇ ಒಂದು ಮೋಟಿವೇಟ್ ಮಾಡ್ತಕ್ಕಂತಹ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಹೀಗಾದಾಗ ನಾವು ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ಇಲ್ಲಿ ಸಾಧಿಸಬಹುದು ಅಥವಾ ಅಂತಹ ಬೆಳವಣಿಗೆಗಳಿಗೆ ಇಲ್ಲಿ ಅವಕಾಶಗಳು ಆಗ್ತದೆ. ಆ ಥರದ ಒಂದು ಪ್ರಯತ್ನಗಳನ್ನು ಮಾಡಬಹುದು ಎನ್ನುವ ಅಭಿಪ್ರಾಯ ಇಲ್ಲಿದೆ. ಹಾಗಾದರೆ ಎಲ್ವಿನ್ ಅವರ ದ ಫಿಲಾಸಫಿ ಆಫ್ ನೇಫಾ ಎನ್ನುವ ಕೃತಿಗೆ ಮುನ್ನುಡಿಯನ್ನು ಬರೆಯತಕ್ಕಂತಹ ಸಂದರ್ಭದಲ್ಲಿ ನೆಹರು ಅವರು ಪ್ರಸ್ತಾಪಿಸ್ತಕ್ಕಂತಹ 5 ತತ್ವಗಳನ್ನು ಬುಡಕಟ್ಟು ಪಂಚಶೀಲ ಅಂತ ಹೇಳಿ ಪರಿಗಣಿಸಲಾಗಿದೆ. ಇದು 5 ಅಂಕಗಳ ಒಂದು ಮುಖ್ಯವಾಗ್ತಕ್ಕಂಥ ಪ್ರಶ್ನೆ. ಅನೇಕ ಸಾರಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ, ಹಾಗಾಗಿ ಇದನ್ನು ಗಮನಿಸಬೇಕು. ನಾವು ಹಿಂದುಳಿದ ವರ್ಗಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ 3 ಪ್ರಕಾರಗಳು ಬಂದವು. ಒಂದು ಪರಿಶಿಷ್ಟ ಜಾತಿ, ಮತ್ತೊಂದು ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟು, ಮೂರನೆಯದು ಇತರ ಹಿಂದುಳಿದ ವರ್ಗಗಳು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂತಹ ಒಂದು ಅಂಶ. ಇತರ ಹಿಂದುಳಿದ ವರ್ಗಗಳು, ಇತರ ಹಿಂದುಳಿದ ವರ್ಗಗಳನ್ನ ಕುರಿತಾಗಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಹಿಂದುಳಿದಿರ್ತಕ್ಕಂತಹ ಅಂಶಗಳಲ್ಲಿ ಪರಿಶಿಷ್ಟ ಜಾತಿಗಳನ್ನ ಕುರಿತು ಅಧ್ಯಯನ ಮಾಡಿದ್ದೀವಿ, ಪರಿಶಿಷ್ಟ ಬುಡಕಟ್ಟು ಅಥವಾ ಪಂಗಡಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇನ್ನು ಈ ಭಾಗದಲ್ಲಿ ಬರ್ತಕ್ಕಂಥದ್ದು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರ ಹಿಂದುಳಿದ ವರ್ಗಗಳು ಎನ್ನುವಂತಹ ಒಂದು ವ್ಯಾಪ್ತಿಯಲ್ಲಿ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅಸ್ಪೃಶ್ಯರನ್ನ ಹೊರತುಪಡಿಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂತಹ ಮತ್ತು ಕನಿಷ್ಠ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ವರ್ಗಗಳಾಗಿ ಕಂಡುಬರ್ತಕ್ಕಂಥವುಗಳು ಇತರ ಹಿಂದುಳಿದ ವರ್ಗಗಳು. ಅಸ್ಪೃಶ್ಯರನ್ನು ಹೊರತುಪಡಿಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ ಎಲ್ಲ ಜಾತಿಗಳಲ್ಲಿನ ವರ್ಗಗಳನ್ನು ಇತರ ಹಿಂದುಳಿದ ವರ್ಗಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಪರಿಗಣಿಸಿ ಅವರ ಮೇಲೆ ಅಧ್ಯಯನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಇತರ ಹಿಂದುಳಿದ ವರ್ಗಗಳು ಮಧ್ಯಮ ವರ್ಗ ಅಥವಾ ಕೆಳವರ್ಗದ ವ್ಯಾಪ್ತಿಯನ್ನು ಹೊಂದಿದ್ದು ದೇಶದಲ್ಲಿ 51% ಜನರನ್ನ ಪ್ರತಿನಿಧಿಸ್ತಕ್ಕಂಥದ್ದಿದೆ. ಇತರ ಹಿಂದುಳಿದ ವರ್ಗಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ದೇಶದ ಸರಾಸರಿ ಸಂಖ್ಯೆಯಲ್ಲಿ 51% ಪ್ರಮಾಣದಲ್ಲಿ ಆ ಒಂದು ವರ್ಗ ಅಂತಕ್ಕಂಥದ್ದು ಇಲ್ಲಿ ಕಂಡುಬರುತ್ತದೆ. ಹಾಗಾದ್ರೆ ಅವರಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಅವರ ಸಮಸ್ಯೆಗಳು ಎನ್ನುವ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡಿದರೆ ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳು, ಏನು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸೋದಾದ್ರೆ, ಇದೊಂದು ಅನಿಶ್ಚಿತ ಅಸಂಘಟಿತ ವರ್ಗ, ಅನಿಶ್ಚಿತ ಮತ್ತು ಅಸಂಘಟಿತ ವರ್ಗ. ಇತರ ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ಅನಿಶ್ಚಿತವಾದಂತಹದ್ದು ಮತ್ತು ಅಸಂಘಟಿತವಾದಂತಹ ವರ್ಗ. ಎರಡನೆಯದು ಆರ್ಥಿಕವಾಗಿ ಹಿಂದುಳಿದಿರುವಿಕೆ. ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಹಣಕಾಸಿನ ವಿಚಾರಗಳಲ್ಲಿ ಹಿಂದುಳಿದಿರ್ತಕ್ಕಂತಹ ಒಂದು ಅಂಶಗಳನ್ನು ನೋಡ್ತೇವೆ. ಮತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಂಶಗಳಲ್ಲಿಯೂ ಕೂಡ ಇವರು ಹಿಂದುಳಿದಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣಬಹುದು. ರಾಜಕೀಯವಾಗಿ ಅಸಂಘಟಿತರಾಗಿದ್ದಾರೆ. ರಾಜಕೀಯವಾಗಿ ಅಸಂಘಟಿತ ವರ್ಗವಾಗಿ ಈ ಒಂದು ಹಿಂದುಳಿದಿರ್ತಕ್ಕಂತಹ ವರ್ಗವನ್ನು ನಾವಿಲ್ಲಿ ಪರಿಗಣಿಸಬಹುದು. ಈ ಥರದ ವಿಭಿನ್ನವಾದಂತಹ ಕ್ಷೇತ್ರಗಳಲ್ಲಿ ಅವರ ಒಂದು ಜೀವನ ಕ್ರಮ ಅಂತಕ್ಕಂಥದ್ದು ಹೇಗೆ ಸಮಸ್ಯೆಗಳ ಒಂದು ಚೌಕಟ್ಟಿಗೆ ಒಳಪಟ್ಟಿದೆ ಎನ್ನುವುದನ್ನು ನಾವು ನೋಡೋದಾದ್ರೆ, ಮೊದಲ ಅಂಶ ಇದೊಂದು ಅನಿಶ್ಚಿತ ಮತ್ತು ಅಸಂಘಟಿತವಾದಂತಹ ವರ್ಗ. ಒಂದು ನಿರ್ದಿಷ್ಟವಾದಂತಹ ರೂಪರೇಖೆಗಳನ್ನು ನಿರ್ಧರಿಸತಕ್ಕಂಥದ್ದು ಕಷ್ಟ ಎನ್ನುವ ರೀತಿಯಲ್ಲಿ ಇದು ಅಸಂಘಟಿತವಾದದ್ದು. ಈ ಹಿನ್ನೆಲೆಯಲ್ಲಿ 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ನೇತೃತ್ವದ
ಒಂದು ಹಿಂದುಳಿದ ವರ್ಗದ ಆಯೋಗವನ್ನು ಆರಂಭಿಸಿದಾಗ ಅಥವಾ ಆಯೋಗವನ್ನು ನೇಮಿಸಿದಾಗ ಅವರು 2399 ಜಾತಿ ವರ್ಗಗಳನ್ನು ಹಿಂದುಳಿದ ವರ್ಗಗಳಿಗೆ ಸೇರಿಸ್ತಾರೆ. ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರು 1953ರಲ್ಲಿ ರೂಪಿತವಾದಂತಹ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಅವರು 2399 ಜಾತಿಗಳನ್ನು ಇತರ ಹಿಂದುಳಿದ ಜಾತಿಗಳು ಆ ಒಂದು ವರ್ಗಕ್ಕೆ ಸೇರಿಸ್ತಾರೆ. ನಂತರ 1979ರಲ್ಲಿ ಜಾರಿಗೆ ಬಂದಂತಹ ರೂಪಿತವಾದಂತಹ ಮಂಡಲ್ ಆಯೋಗವು 3743 ಜಾತಿಗಳನ್ನು ಇಲ್ಲಿ ಘೋಷಿಸುತ್ತದೆ. ನೋಡಿ, ಇದೊಂದು ಅನಿಶ್ಚಿತ ಮತ್ತು ಅಸಂಘಟಿತವಾದಂತಹ ವರ್ಗ. 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ನೇತೃತ್ವದಲ್ಲಿ ರಚನೆಯಾದಂತಹ ಮೊದಲ ಹಿಂದುಳಿದ ಆಯೋಗವು 2399 ಜಾತಿಗಳನ್ನು ಗುರುತಿಸಿದೆ. ಆದರೆ ಈ ಒಂದು ವರದಿ ಅನುಷ್ಠಾನಗೊಳ್ಳಲಿಲ್ಲ. ನಂತರ 1979ರಲ್ಲಿ ಮಂಡಲ್ ನೇತೃತ್ವದಲ್ಲಿ ಆಯೋಗ ರಚನೆಯಾಗುತ್ತೆ, ಎರಡನೇ ಆಯೋಗ ರಚನೆಯಾಗುತ್ತೆ. ಅವರು 3743 ಜಾತಿಗಳನ್ನು ಹಿಂದುಳಿದಿರ್ತಕ್ಕಂತಹ ಅವರ ಪಟ್ಟಿಗೆ ಇಲ್ಲಿ ಸೇರಿಸ್ತಾರೆ. ಆದರೆ ಇಲ್ಲೂ ಕೂಡ ಅನೇಕ ಗೊಂದಲಗಳು ಇದ್ದು, ಹಾಗಾಗಿ ಇದು ಒಂದು ನಿರ್ದಿಷ್ಟವಾದಂತಹ ರೂಪವನ್ನು ಪಡ್ಕೊಳ್ಳುವಲ್ಲಿ ವಿಫಲ ಆಯಿತು. ಕೆಲವು ನಿಯಮಗಳು ಜಾರಿಗೆ ಬಂದವು, ಇನ್ನು ಕೆಲವು ಅನುಷ್ಠಾನಕ್ಕೆ ಬರಲಿಲ್ಲ. ಆ ಥರದ ಒಂದು ಅಸಂಘಟಿತ ವರ್ಗವಾಗಿಯೇ ಇದು ಉಳಿದುಕೊಂಡಿತು. ನಂತರ ಮತ್ತೊಂದು ಆರ್ಥಿಕವಾಗಿ ಹಿಂದುಳಿದಿರುವಿಕೆ. ಇಲ್ಲಿ ಇತರ ಹಿಂದುಳಿದ ವರ್ಗಗಳು ಅಂದಾಗ ಅವರು ಆರ್ಥಿಕವಾಗಿ ಹಿಂದುಳಿದವರು, ಬಡವರು ಮತ್ತು ಕನಿಷ್ಠ ವೇತನವನ್ನು ಪಡ್ಕೊಳ್ತಕ್ಕಂಥವರು ಅಥವಾ ತೀರಾ ಸಾಧಾರಣವಾಗಿರ್ತಕ್ಕಂತಹ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು ಅಂತಕ್ಕಂಥದ್ದು ಇಲ್ಲಿ ಕಂಡುಬರುವಂತಹ ಒಂದು ಸಂಗತಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವರು ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಕಷ್ಟ ಸಾಧ್ಯ. ಯಾಕೆಂದ್ರೆ ಅವರ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಕನಿಷ್ಠ ಮಟ್ಟದ ಉದ್ಯೋಗದ ಅವಕಾಶಗಳು ಅಥವಾ ಕೆಲವರು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಸ್ವಯಂ ಉದ್ಯೋಗಗಳನ್ನು ನಿರ್ವಹಿಸ್ತಕ್ಕಂಥವರು, ಇಂಥಲ್ಲಿ ಅವರ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ತುಂಬಾ ಕಷ್ಟವಾಗುತ್ತದೆ ಎನ್ನುವಂತಹ. ಮತ್ತೊಂದು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಹೆಚ್ಚಿನ ಜನರು ಅನಕ್ಷರಸ್ಥರು, ಶೈಕ್ಷಣಿಕವಾಗಿರ್ತಕ್ಕಂತಹ ವಾತಾವರಣವಿಲ್ಲ, ಸಾಮಾಜಿಕವಾಗಿ ಹೇಳಿಕೊಳ್ಳುವಂತಹ ನಾಗರಿಕ ಸೌಲಭ್ಯಗಳಿಂದಲೂ ಅವರು ವಂಚಿತರಾಗಿದ್ದಾರೆ. ಇದರಿಂದಾಗಿ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಹೇಗೆ ಸಾಧ್ಯ ಆಗುತ್ತೆ? ಇಲ್ಲಿ ಅದು ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ಅನಕ್ಷರಸ್ಥ ವಾತಾವರಣ ಬದಲಾಗದ ಹೊರತು ಅವರನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಾಗಲಿ ಅಥವಾ ಪ್ರಗತಿದಾಯಕವಾಗಿ ರೂಪಿಸ್ತಕ್ಕಂಥದ್ದಾಗಲಿ ತುಂಬ ಕಷ್ಟದ ಒಂದು ಕೆಲಸ ಆಗುತ್ತೆ. ಆದರೆ ಇಲ್ಲಿ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಕಡು ಬಡತನ, ಕನಿಷ್ಠ ವೃತ್ತಿಗಳು, ಕಡಿಮೆ ಆದಾಯ ತರ್ತಕ್ಕಂಥ ಕೆಲಸಗಳು, ಇದರಲ್ಲಿ ಅವರು ತಮ್ಮ ಜೀವನದ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು, ಹೊಂದತಕ್ಕಂಥದ್ದೇ ಕಷ್ಟವಾಗಿದೆ. ಅಂತಲ್ಲಿ ಅವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡೋದಾಗಲಿ, ಉನ್ನತ ಮಟ್ಟದ ಶಿಕ್ಷಣವನ್ನಾಗಲಿ ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಇನ್ನು ಈ ಕಾರಣಕ್ಕಾಗಿ ಸಾಮಾಜಿಕವಾಗಿ ಅವರೊಂದು ರೀತಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡೆಯೋದು ಕೂಡ ಇಲ್ಲಿ ಕಷ್ಟ ಆಗ್ತಾ ಇದೆ. ಹೀಗಾಗಿ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತಹ ಒಂದು ವರ್ಗದಂತೆ ಕಂಡುಬರ್ತಾರೆ. ಈ ಥರದ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಅನಕ್ಷರತೆ ಅವರಲ್ಲಿ ವ್ಯಾಪಕವಾಗಿ ಇದೆ. ಅದು ಬದಲಾಗದ ಹೊರತು ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಕಷ್ಟವಾಗುತ್ತದೆ. ಮತ್ತೊಂದು ರಾಜಕೀಯವಾಗಿ ಅಸಂಘಟಿತರು. ನೋಡಿ, ಇತರ ಹಿಂದುಳಿದ ವರ್ಗಗಳು ರಾಜಕೀಯವಾಗಿ ಅವರು ಮೇಲೆ ಬರೋದಕ್ಕೆ ಅವಕಾಶಗಳೇ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಇವತ್ತಿನ ರಾಜಕಾರಣ ಯಾವುದನ್ನು ಆಧಾರವಾಗಿ ಹೊಂದಿದೆ? ಪ್ರಸಕ್ತ ರಾಜಕಾರಣದಲ್ಲಿ ಧನಬಲ ಇರ್ತಕ್ಕಂಥವರು, ಜನಬಲ ಇರ್ತಕ್ಕಂಥವರು ಮಾತ್ರವೇ ಇಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಈ ಜನರಿಗೆ ಜನಬಲವಿಲ್ಲ ಮತ್ತು ಧನಬಲ ಮೊದಲೇ ಇಲ್ಲ. ಇಂತಹವರು ರಾಜಕೀಯವಾಗಿ ಪ್ರಭಾವಿ ಸಮೂಹವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಲ್ಲಿ ರಾಜಕೀಯವಾಗಿ ಯಾರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಯಾರ ಬಳಿ ಜನಬಲ ಇದೆ, ಯಾರ ಬಳಿ ಧನಬಲ ಇದೆ, ಅವ್ರು ಮಾತ್ರ ಇಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂಥವರು ಇಲ್ಲಿ ಕಷ್ಟ. ಇಂಥಲ್ಲಿ ಅವರು ರಾಜಕೀಯವಾಗಿ ಅಸಂಘಟಿತ ವಲಯವಾಗಿ
ಅಸಂಘಟಿತ ಘಟಕವಾಗಿಯೇ ಉಳ್ಕೊಳ್ತಾರೆ ಹೊರತು ಅವರು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರಗಳ ರಚನೆಯ ಸಂದರ್ಭದಲ್ಲಿ ಪ್ರಭಾವಿ ಸಮೂಹವಾಗಿ, ಒಂದು ಒತ್ತಡದ ಸಮೂಹವಾಗಿ ಪ್ರಭಾವ ಬೀರುವುದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಥರದ ಒಂದು ಪರಿಸ್ಥಿತಿಗಳನ್ನು ಇತರ ಹಿಂದುಳಿದ ವರ್ಗಗಳು ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಹಿಂದುಳಿದಿರ್ತಕ್ಕಂತಹ ವರ್ಗಗಳನ್ನು ಅಧ್ಯಯನ ಮಾಡುವಾಗ ಪರಿಶಿಷ್ಟ ಜಾತಿಗಳು, ಶೆಡ್ಯೂಲ್ಡ್ ಕಾಸ್ಟ್ ಒಂದು ಭಾಗದಲ್ಲಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡಗಳು ಅಥವಾ ಬುಡಕಟ್ಟು ಜನರು ಇನ್ನೊಂದು ಭಾಗದಲ್ಲಿ, ಅದರಿಂದ ಹೊರತಾಗಿರ್ತಕ್ಕಂತಹ ಇತರ ಹಿಂದುಳಿದ ವರ್ಗಗಳು ಎನ್ನುವಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಇವರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳು ಇಲ್ಲಿದೆ. ಅಂದರೆ ಇದೊಂದು ಅನಿಶ್ಚಿತವಾದಂಥ ಘಟಕ, ಅಸಂಘಟಿತವಾಗಿರ್ತಕ್ಕಂಥದ್ದು, ಸಂಘಟಿತ ವ್ಯವಸ್ಥೆ ಇಲ್ಲ, ನಿರ್ದಿಷ್ಟವಾದಂತಹ ರೂಪರೇಖೆಗಳಿಲ್ಲ ಮತ್ತು ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೊಸ ಆಲೋಚನೆಗಳನ್ನು ಮಾಡುವಂತಹ ಸಂದರ್ಭಗಳು ಇಲ್ಲಿ ಕಡಿಮೆ ಆಗ್ತಾ ಇದ್ದಾವೆ. ಯಾಕೆಂದರೆ ಕಾಕಾ ಸಾಹೇಬ್ ಕಾಲೇಕರ್ ವರದಿ ಕೂಡ ತಿರಸ್ಕೃತವಾಗುತ್ತೆ. ಮಂಡಲ ಆಯೋಗದ ಕೆಲವು ಶಿಫಾರಸುಗಳು ಜಾರಿಗೆ ಬಂದರೂ ಎಲ್ಲವೂ ಅಲ್ಲಿ ಜಾರಿಗೆ ಬರಲಿಲ್ಲ. ಹಾಗಾಗಿ ಏನಾಗುತ್ತೆ, ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಅನಿಶ್ಚಿತವಾಗುತ್ತೆ. ಅಂತೆಯೇ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಬಡತನ, ಕನಿಷ್ಠ ವೇತನ, ಕಡಿಮೆ ಕೆಲಸಕ್ಕಾಗಿ ಅವರ ಜೀವನೋಪಾಯವನ್ನೇ ಹೊಂದತಕ್ಕಂಥದ್ದು ಕಷ್ಟ. ಜೀವನೋಪಾಯಕ್ಕಾಗಿ ಅವರು ದುಡಿತಕ್ಕಂಥದ್ದು, ಅಲ್ಲಿಗೂ ಅವರ ಜೀವನ ಹರಿತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಇಂಥಲ್ಲಿ ಅವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಸಾಮಾಜಿಕವಾಗಿ ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಕೂಡ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರಾಜಕೀಯವಾಗಿ ಅದನ್ನು ನಾವು ಆಲೋಚನೆ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಅವರು ಯಾವ ಥರದ ಅಭಿವೃದ್ಧಿಯನ್ನು ಕೂಡ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೂಪದಲ್ಲಿ ನಾವು ಇತರ ಹಿಂದುಳಿದ ವರ್ಗಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೋಡಿ, ಇದರ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ಬುಡಕಟ್ಟುಗಳ 3 ಅಭಿವೃದ್ಧಿಯ ದೃಷ್ಟಿಕೋನಗಳು. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಜಾರಿಗೆ ಬರ್ತಕ್ಕಂತಹ 3 ಅಂಶಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು, ಏಕೀಕರಣ ನೀತಿ ಅಥವಾ ಪ್ರತ್ಯೇಕತೆಯ ನೀತಿ ಮತ್ತು ಸ್ವಾಂಗೀಕರಣ ನೀತಿಯ ಮೂಲಕ ಅವರ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂತಹ ಪ್ರಯತ್ನಗಳ ಬಗ್ಗೆ ಇಲ್ಲಿ ಕೆಲವೊಂದು ಆಲೋಚನೆಗಳನ್ನು ಮಾಡಲಾಗಿದೆ. ಮತ್ತು ಅವರ ಅಭಿವೃದ್ಧಿಗಾಗಿ ನೆಹರು ಅವರು ಸೂಚಿಸ್ತಕ್ಕಂತಹ ಬುಡಕಟ್ಟು ಪಂಚಶೀಲ 5 ತತ್ವಗಳಡಿಯಲ್ಲಿ ಅವರ ಇಡೀ ಜೀವನವನ್ನು ಹೇಗೆ ಪರಿವರ್ತಿಸಬಹುದು ಮತ್ತು ಪ್ರಗತಿದಾಯಕವಾಗಿ ರೂಪಿಸುವಂತಹ ಪ್ರಯತ್ನಗಳನ್ನು ಮಾಡಬಹುದು ಎನ್ನುವಂತಹ ಒಂದು ಆಲೋಚನೆಗಳನ್ನು ಆ ಬುಡಕಟ್ಟು ಪಂಚಶೀಲ ಎನ್ನುವಂತಹ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡಲಾಗಿದೆ. ಇನ್ನು ಇತರ ಹಿಂದುಳಿದಿರ್ತಕ್ಕಂತಹ ವರ್ಗಗಳು ಮತ್ತು ಅವರು ಎದುರಿಸ್ತಾ ಇರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ನಾವು ಮುಖ್ಯವಾಗಿ ಗಮನಿಸಿದ್ದೀವಿ. ಹೀಗೆ ಇತರ ಹಿಂದುಳಿದ ವರ್ಗಗಳು, ಬುಡಕಟ್ಟು ಜನರು, ಪರಿಶಿಷ್ಟ ಜಾತಿಯ ಜನರು, ಈ 3 ವರ್ಗಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು, ಹಲವಾರು ಸಮಸ್ಯೆಗಳಿಂದ ಬಾಧಿತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೇವೆ.